ಟೊಮೆಟೊ ಕಾಯಿನ ಚಟ್ನಿ ಹೇಗೆ ಮಾಡೋದು ನೋಡೋಣ. ಒಂದು 5-6 ಟೊಮೆಟೊ ಕಾಯಿ ಅಥವಾ ನಿಮ್ಮ ಚಟ್ನಿಗೆ ಎಷ್ಟು ಬೇಕೋ ಅಷ್ಟು ಟೊಮೆಟೊ ಕಾಯಿನ ತೊಗೋಬೇಕು. ಪೂರ್ತಿ ಕಾಯಿ ಇರಬೇಕು, ಆವಾಗ ಹುಳಿ ಅಂಶ ಚೆನ್ನಾಗಿರುತ್ತೆ. ಎಣ್ಣೆಯಲ್ಲಿ ಸ್ವಲ್ಪ ಚೆನ್ನಾಗಿ ಹುರ್ಕೋಬೇಕು. ಟೊಮೆಟೊ ಕಾಯಿನ ಚೆನ್ನಾಗಿ ಮಾಗೋವರೆಗೂ ನಾವು ಹುರ್ಕೋಬೇಕು. ನಂತರ ನಾವು ಅದಕ್ಕೆ ಸ್ವಲ್ಪ ಕರ್ಬೇವಿನ ಸೊಪ್ಪು, ಮೆಣಸಿನ್ಕಾಯಿ ಎಲ್ಲನೂ ಸೇರಿಸ್ಕೊಂಡು ಆ ಟೊಮೆಟೊ ಕಾಯಿ ಜೊತೆ ಚೆನ್ನಾಗಿ ಹುರ್ಕೋಬೇಕು. ಟೊಮೆಟೊಕಾಯಿ ಪೂರ್ತಿ ಮೆತ್ತಗಾಗೋವರೆಗೂ ನೋಡಿ, ಈ ರೀತಿ ಸಿಪ್ಪೆ ಬಿಟ್ಟು ಮೆತ್ತಗಾಗೋವರೆಗೂ ನಾವು ಹುರ್ಕೊಂಡು ಅದಕ್ಕೆ ಸ್ವಲ್ಪನೇ ಕಾಯಿ ಸಾಕು. ತುಂಬ ಕಾಯಿ ಹಾಕ್ಬಿಟ್ರೆ ಆ ಟೊಮೆಟೊ ಒಂದು ಹುಳಿ ಫ್ಲೇವರ್ ಹೋಗಿಬಿಡುತ್ತೆ, ಸ್ವೀಟ್ ಆಗಿಬಿಡುತ್ತೆ. ಹಾಗಾಗಿ ಸ್ವಲ್ಪ ಕಾಯಿ, ಮಾಮೂಲಿ ಚಟ್ನಿಗೆ ಬೇಕಾಗಿರುವಂಥ ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ ಉಪ್ಪು, ಹುಣಸೆ ಹಣ್ಣು ಬೇಕಿಲ್ಲ, ಯಾಕೆಂದರೆ ಟೊಮೆಟೊ ಕಾಯಲ್ಲೇ ಇರೋದ್ರಿಂದ. ಹುರ್ಕೊಂಡ್ರಂಥ ಟೊಮೆಟೊ ಕಾಯಿ, ಕರಿಬೇವು, ಮೆಣಸಿನ್ಕಾಯಿನ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ರುಬ್ಕೋಬೇಕು. ಆದರೆ ತುಂಬ ಸ್ಮೂತ್ ಪೇಸ್ಟ್ ಮಾಡೋದು ಬೇಡ, ಸ್ವಲ್ಪ ತರಿ ತರಿಯಾಗಿ ರುಬ್ಕೊಂಡ್ರೆ ಚಪಾತಿ, ಅಕ್ಕಿ ರೊಟ್ಟಿ ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ.